ನಮಸ್ತೆ. ನಾನು ಇಂದು ತಮ್ಮಲ್ಲಿ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳನ್ನು ಹಂಚಿಕೊಳ್ಳ ಬಯಸುತ್ತೇನೆ. ನಾನು ಇವುಗಳನ್ನು ನನ್ನ ಗುರುಗಳ ಮುಖಾಂತರ ಮತ್ತು ಅಧ್ಯಯನದಿಂದ ತಿಳಿದುಕೊಂಡಿದ್ದೇನೆ. ನಮಗೆಲ್ಲರಿಗೂ ಗೊತ್ತಿದೆ, ಸೂರ್ಯನು ಒಂದು ನಕ್ಷತ್ರ, ನಮ್ಮ ಭೂಮಿಯು ಸೂರ್ಯನ ಸುತ್ತಲೂ ಸುತ್ತುವ ಒಂದು ಗ್ರಹ ಎಂದು ನಮಗೆಲ್ಲರಿಗೂ ಗೊತ್ತಿದೆ. ಈ ರೀತಿ ಆಕಾಶದಲ್ಲಿ ನಾವು ನೋಡುವ ಪ್ರತಿಯೊಂದು ನಕ್ಷತ್ರವೂ ಒಂದೊಂದು ಸೂರ್ಯ ಆಗಿದೆ. ಇದನ್ನು ಆಧುನಿಕ ವಿಜ್ಞಾನವು ಒಪ್ಪಿಕೊಂಡಿದೆ. ಅಂದರೆ ಆ ಸೂರ್ಯನ ಸುತ್ತಲೂ ಒಂದು ಭೂಮಿ, ನಮ್ಮ ಭೂಮಿಯ ರೀತಿ ಒಂದು ಗ್ರಹ ಇದ್ದೇ ಇರುತ್ತದೆ. ಈ ರೀತಿ ಆಕಾಶದಲ್ಲಿ ಕೋಟ್ಯಾಂತರ ಸೂರ್ಯಗಳು ಅಂದರೆ ಕೋಟ್ಯಾಂತರ ನಕ್ಷತ್ರಗಳು, ಕೋಟ್ಯಾಂತರ ಭೂಮಿಗಳು ಅಂದರೆ ಗ್ರಹಗಳು ಇವೆ. ವಿಜ್ಞಾನಿಗಳು ಆಕಾಶದಲ್ಲಿರುವ 10,000 ಕೋಟಿ ಸೂರ್ಯಗಳನ್ನು 10,000 ಕೋಟಿ ಭೂಮಿಗಳನ್ನು ಸೇರಿಸಿ ಒಂದು ಬ್ರಹ್ಮಾಂಡ ಎಂದು ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಗ್ಯಾಲಕ್ಸಿ ಎಂದು ಕರೆಯುತ್ತಾರೆ. ಈ ರೀತಿಯ ಗ್ಯಾಲಕ್ಸಿಗಳು ಆಕಾಶದಲ್ಲಿ ಕೋಟ್ಯಾಂತರ ಇವೆ. ಇದನ್ನು ವಿಜ್ಞಾನಿಗಳು ಯೂನಿವರ್ಸ್ ಅಂದರೆ ವಿಶ್ವ ಎಂದು ಕರೆಯುತ್ತಾರೆ. ಈ ರೀತಿ ಆಕಾಶದಲ್ಲಿ ಕೋಟ್ಯಾಂತರ ಸೂರ್ಯಗಳು, ಭೂಮಿಗಳು ಒಂದಕ್ಕೊಂದು ಡಿಕ್ಕಿ ಆಗದೆ ತಿರುಗುತ್ತಾ ಇವೆ. ಇವು ಒಂದಕ್ಕೊಂದು ಡಿಕ್ಕಿ ಆಗದೆ ಇರುವಂತೆ ಇವುಗಳನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಇವುಗಳು ಒಂದಕ್ಕೊಂದು ಡಿಕ್ಕಿ ಆಗದಂತೆ ನಿಯಂತ್ರಿಸಬೇಕಾದರೆ ಆ ಶಕ್ತಿ ಎಲ್ಲ ಕಡೆ ಇರಬೇಕು. ಆಗಲೇ ನಿಯಂತ್ರಣ ಮಾಡಲು ಸಾಧ್ಯ ಆಗುವುದು. ಆ ರೀತಿ ಎಲ್ಲ ಕಡೆ ಇರುವ ಶಕ್ತಿಗೆ ಯಾವುದೇ ರೂಪ ಆಕಾರ ಬರುವುದಿಲ್ಲ. ಇದನ್ನೇ ವೇದಗಳಲ್ಲಿ ದೇವರೆಂಬ ಶಕ್ತಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇರುವ ಶಕ್ತಿಗೆ ಯಾವುದೇ ರೂಪ ಆಕಾರಗಳು ಬರುವುದಿಲ್ಲ, ಸರ್ವವ್ಯಾಪಕ ನಿರಾಕಾರ ಶಕ್ತಿ ಎಂದು ವೇದಗಳಲ್ಲಿ ಹೇಳಲಾಗಿದೆ. ವೇದಗಳು ಎಂದರೆ ಸೃಷ್ಟಿಯ ಆದಿಯಲ್ಲಿ ಅಂದರೆ 196 ಕೋಟಿ ವರ್ಷಗಳ ಹಿಂದೆ ಸರ್ವವ್ಯಾಪಕ ನಿರಾಕಾರ ಶಕ್ತಿಯಾದ ದೇವರಿಂದ 4 ಜನ ಋಷಿಗಳ ಮುಖಾಂತರ ಅಂದರೆ ವಿದ್ವಾಂಸರ ಮುಖಾಂತರ 4 ಜನ ವಿದ್ವಾಂಸರ ಮನಸ್ಸುಗಳ ಮುಖಾಂತರ 20,000 ದಿವ್ಯ ಸಂಸ್ಕೃತ ಮಂತ್ರಗಳ ರೂಪದಲ್ಲಿ ನೀಡಲಾಗಿರುವ ಜ್ಞಾನ ಭಂಡಾರವೇ ವೇದಗಳು. ವೇದಗಳು ದೇವರ ಸರ್ವವ್ಯಾಪಕ ನಿರಾಕಾರ ಶಕ್ತಿಯಾದ ದೇವರ ಸಂವಿಧಾನವಾಗಿದೆ. ಸೃಷ್ಟಿಯ ಆದಿಯಿಂದ 196 ಕೋಟಿ ವರ್ಷಗಳಿಂದ ಮಹಾಭಾರತ ಯುದ್ಧದವರೆಗೆ ಅಂದರೆ 6,000 ವರ್ಷಗಳ ಹಿಂದಿನವರೆಗೂ ಜನರು ವೇದಗಳನ್ನು ಅಧ್ಯಯನ ಮಾಡುತ್ತಿದ್ದರು, ವೇದಗಳನ್ನು ಅನುಸರಿಸುತ್ತಿದ್ದರು, ದೇವರ ಸಂವಿಧಾನವಾದ ವೇದಗಳನ್ನು ಅನುಸರಿಸುತ್ತಿದ್ದರು. ವೇದಗಳಲ್ಲಿ ಹೇಳಿದೆ, ದೇವರೆಂಬ ಶಕ್ತಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇರುವ ಶಕ್ತಿಗೆ ಯಾವುದೇ ರೂಪ ಆಕಾರಗಳು ಬರುವುದಿಲ್ಲ, ಸರ್ವವ್ಯಾಪಕ ನಿರಾಕಾರ ಶಕ್ತಿ ಎಂದು. ಆ ಕಾರಣ ಪ್ರಾಚೀನ ಕಾಲದಲ್ಲಿ ಅಂದರೆ ಮಹಾಭಾರತ ಯುದ್ಧಕ್ಕೆ ಮೊದಲು ಜನರು ದೇವರೆಂಬ ಶಕ್ತಿಯನ್ನು ವೇದ ಮಂತ್ರಗಳ ಮೂಲಕ ಧ್ಯಾನಿಸಿ ದೇವರೆಂಬ ಶಕ್ತಿಗೆ ಗೌರವ ಸಲ್ಲಿಸುತ್ತಿದ್ದರು. ಪೂಜೆ ಪದದ ಅರ್ಥ ಗೌರವ ಸಲ್ಲಿಸುವಿಕೆ ಎಂದು. ವೇದ ಮಂತ್ರಗಳಲ್ಲಿ ಬರುವ ಸಂಸ್ಕೃತ ಪದಗಳಾದ ಈಶ್ವರ, ಶಿವ, ವಿಷ್ಣು, ಬ್ರಹ್ಮ ಮೊದಲಾದ ಪದಗಳು ದೇವರೆಂಬ ಶಕ್ತಿಯ ಗುಣಕರ್ಮ ಸ್ವಭಾವಗಳನ್ನು ಸೂಚಿಸುವ ಶಬ್ದಗಳಾಗಿವೆ. ಈಶ್ವರ ಎಂಬ ಸಂಸ್ಕೃತ ಪದದ ಅರ್ಥ ನಾಯಕ ಎಂದು. ಇಡೀ ಸೃಷ್ಟಿಗೆ ದೇವರೆಂಬ ಶಕ್ತಿ ನಾಯಕ. ಆದ ಕಾರಣ ದೇವರೆಂಬ ಶಕ್ತಿಗೆ ಈಶ್ವರ ಎಂದು ಕರೆಯಲಾಗುತ್ತದೆ. ಈ ಈಶ್ವರ ಎಂಬ ಶಬ್ದಕ್ಕೆ ರೂಪ ಆಕಾರಗಳನ್ನು ಕಲ್ಪಿಸಿ ಕೈಲಾಸ ಮೊದಲಾದ ಕಥೆಗಳನ್ನು ಕಟ್ಟಿ ಪೌರಾಣಿಕ ಜನರು ಶೈವ ಮತವನ್ನು ಮಹಾಭಾರತ ಯುದ್ಧದ ನಂತರ ಅಂದರೆ 6,000 ವರ್ಷಗಳ ಹಿಂದೆ ಮಾಡಿದರು. ವಿಷ್ಣು ಎಂಬ ಶಬ್ದದ ಅರ್ಥ ಎಲ್ಲ ಕಡೆ ಇರುವುದು ಎಂದು. ದೇವರೆಂಬ ಶಕ್ತಿ ಎಲ್ಲ ಕಡೆ ಇರುವ ಕಾರಣ ದೇವರೆಂಬ ಶಕ್ತಿಗೆ ವಿಷ್ಣು ಎಂದು ಕರೆಯಲಾಗುತ್ತದೆ. ಈ ವಿಷ್ಣು ಎಂಬ ಪದಕ್ಕೆ ರೂಪ ಆಕಾರಗಳನ್ನು ಕಲ್ಪಿಸಿ ವೈಕುಂಠ ಮೊದಲಾದ ಕಥೆಗಳನ್ನು ಕಟ್ಟಿ ವೈಷ್ಣವ ಮತವನ್ನು ಪೌರಾಣಿಕ ಜನರು ಮಹಾಭಾರತ ಯುದ್ಧದ ನಂತರ ಅಂದರೆ 6,000 ವರ್ಷಗಳ ಹಿಂದೆ ಮಾಡಿದರು. ಈ ಶೈವ ವೈಷ್ಣವ ಮತಗಳನ್ನು ಸೇರಿಸಿ ಹಿಂದೂ ಮತ ಎಂದು ಕರೆಯಲಾಯಿತು. ಈ ಹಿಂದೂ ಮತವನ್ನು ನೋಡಿ ಮಿಕ್ಕ ಜನರು ಜೈನ, ಬೌದ್ಧ, ಕ್ರಿಶ್ಚಿಯನ್, ಮುಸ್ಲಿಂ, ಪಾರ್ಸಿ ಮೊದಲಾದ ಮತಗಳನ್ನು ಮಾಡಿದರು. ಅಂದರೆ ಮಹಾಭಾರತ ಯುದ್ಧದ ನಂತರ 6,000 ವರ್ಷಗಳ ಹಿಂದೆ ಮಾಡಿದರು. ಈ ಎಲ್ಲ ಮತಗಳು ಮಾನವ ನಿರ್ಮಿತ ಆದ ಕಾರಣ ಅಪರಿಪೂರ್ಣ ಮತ್ತು ಅಜ್ಞಾನದಿಂದ ಕೂಡಿದವು ಆಗಿವೆ. ಆದ ಕಾರಣ ಅನುಸರಿಸಲು ಯೋಗ್ಯವಲ್ಲ. ಮಹಾಭಾರತ ಯುದ್ಧಕ್ಕೆ ಮೊದಲು ಜನರು ದೇವರೆಂಬ ಶಕ್ತಿಯನ್ನು ತಮ್ಮ ಮನಸ್ಸುಗಳಲ್ಲೇ ಧ್ಯಾನಿಸಿ ಗೌರವ ಸಲ್ಲಿಸುತ್ತಿದ್ದರು. ದೇವರ ಗುಣಕರ್ಮಗಳನ್ನು ಸೂಚಿಸುವ ಶಬ್ದಗಳಾದ ಗಣಪತಿ ಎಂದರೆ ಗಣ ಪದದ ಅರ್ಥ ಗುಂಪು ಎಂದು. ಸೃಷ್ಟಿಯಲ್ಲಿ ಪ್ರಾಣಿಗಳ ಗುಂಪು, ಪಕ್ಷಿಗಳ ಗುಂಪು, ಕ್ರಿಮಿಕೀಟಗಳ ಗುಂಪು ಇತ್ಯಾದಿ ಗುಂಪುಗಳನ್ನು ನೋಡಬಹುದು.
ಈ ಗುಂಪುಗಳನ್ನು ಅಂದರೆ ಗಣಗಳನ್ನು ಸೃಷ್ಟಿಸಿ ನಿಯಂತ್ರಣ ಮಾಡುತ್ತಿರುವ ಕಾರಣ ದೇವರೆಂಬ ಶಕ್ತಿಗೆ ಗಣಪತಿ ಎಂದ ಹೆಸರು. ಸರಸ್ವತಿ ಅಂದರೆ ಸರಸ್ ಅಂದರೆ ಜ್ಞಾನ ಎಂದು. ಎಲ್ಲ ಜ್ಞಾನಕ್ಕೂ ಮೂಲವು ದೇವರೆಂಬ ಶಕ್ತಿ ಆಗಿರುವುದರಿಂದ ದೇವರೆಂಬ ಶಕ್ತಿಗೆ ಸರಸ್ವತಿ ಎಂದು ಕರೆಯಲಾಗುತ್ತದೆ. ಲಕ್ಷ್ಮಿ ಎಂದರೆ ಐಶ್ವರ್ಯ ಎಂದು. ಚಿನ್ನ, ವಜ್ರ ಮೊದಲಾದ ಖನಿಜ ಸಂಪತ್ತನ್ನು ಮತ್ತು ಈ ಖನಿಜ ಸಂಪತ್ತನ್ನು ಒಳಗೊಂಡ ಭೂಮಿಯನ್ನು ಸೃಷ್ಟಿ ಮಾಡಿರುವ ಕಾರಣ ದೇವರೆಂಬ ಶಕ್ತಿಗೆ ಲಕ್ಷ್ಮಿ ಎಂದು ಕರೆಯುತ್ತಾರೆ. ಬ್ರಹ್ಮ ಎಂದರೆ ಮಹಾನ್ ಶಕ್ತಿ ಎಂದು ಅರ್ಥ, ಬೃಹತ್ ಶಕ್ತಿ ಎಂದು ಅರ್ಥ. ದೇವರೆಂಬ ಶಕ್ತಿಯು ಮಹಾನ್ ಶಕ್ತಿಯಾಗಿದೆ. ಇದಕ್ಕೆ ಮೀರಿ ಯಾವ ಶಕ್ತಿಯೂ ಇಲ್ಲ. ಮಹಾನ್ ಸುಪ್ರೀಂ ಶಕ್ತಿಯಾಗಿದೆ. ಆ ಕಾರಣ ದೇವರೆಂಬ ಶಕ್ತಿಗೆ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಈ ಎಲ್ಲ ಪದಗಳಿಗೆ ದೇವರ ಗುಣಕರ್ಮ ಸ್ವಭಾವಗಳನ್ನು ಸೂಚಿಸುವ ಪದಗಳಿಗೆ ಪೌರಾಣಿಕ ಜನರು ರೂಪ ಆಕಾರಗಳನ್ನು ಕಲ್ಪಿಸಿ ಅದಕ್ಕೆ ವಿಗ್ರಹಗಳನ್ನು ಮಾಡಿ ಅದಕ್ಕೆ ಮಂದಿರಗಳನ್ನು ಮಾಡಿ ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ಸ್ವಾರ್ಥ ಸಾಧನೆ ಮಾಡಿ ಜನರಲ್ಲಿ ಅಜ್ಞಾನವನ್ನು ಉಂಟು ಮಾಡಿದ್ದಾರೆ. ಈ ಪೌರಾಣಿಕ ಪರಂಪರೆಯು ಮಹಾಭಾರತ ಯುದ್ಧದ ನಂತರ 6000 ವರ್ಷಗಳ ಹಿಂದೆ ಶುರು ಆಗಿದೆ. ಅದಕ್ಕೆ ಮೊದಲು ಜನರೆಲ್ಲರಿಗೂ ದೇವರೆಂಬ ಶಕ್ತಿ ಎಲ್ಲ ಕಡೆ ಇದೆ. ಅದು ಪ್ರತಿಕ್ಷಣ ನಮ್ಮ ಎಲ್ಲ ಆಲೋಚನೆಗಳನ್ನು ಎಲ್ಲ ಕಾರ್ಯಗಳನ್ನು ಗಮನಿಸುತ್ತಿದೆ ಎಂಬ ಜ್ಞಾನ ಪ್ರತಿಯೊಬ್ಬ ಜನರಿಗೂ ಇತ್ತು. ದೇವರೆಂಬ ಶಕ್ತಿ ನಮ್ಮ ಶರೀರದ ಒಳಗೆ ಇದೆ, ನಮ್ಮ ಮನಸ್ಸಿನ ಒಳಗೆ ಇದೆ, ಜೀವಾತ್ಮವಾದ ನಮ್ಮ ಒಳಗೆ ಇದೆ. ಪ್ರತಿಕ್ಷಣ ನಮ್ಮ ಎಲ್ಲ ಕಾರ್ಯಗಳನ್ನು ಆಲೋಚನೆಗಳನ್ನು ಗಮನಿಸುತ್ತಿದೆ ಎಂಬ ಜ್ಞಾನವು ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಇತ್ತು. ಆ ಕಾರಣದಿಂದ ಅಪರಾಧಗಳನ್ನು ಮಾತ್ರ ಎದುರುತ್ತಿದ್ದರು. ಈಗಿನ ಕಾಲದಲ್ಲಿ ದೇವರೆಂಬ ಶಕ್ತಿ ಎಂದರೆ ಎಲ್ಲೋ ಒಂದು ಮಂದಿರದಲ್ಲಿ ಇರುವ ವಿಗ್ರಹ ಎಂದು ತಿಳಿದಿರುವ ಕಾರಣ, ಅದು ಇಲ್ಲದೇ ಇರುವ ಕಡೆ ದೇವರೆಂಬ ಶಕ್ತಿ ಇಲ್ಲ ಎಂಬ ಭಾವನೆ ಇರುವ ಕಾರಣ ಜನರು ಅಪರಾಧಗಳನ್ನು ಮಾಡುತ್ತಾರೆ. ಈ ರೀತಿ ಜನರ ಅಜ್ಞಾನಕ್ಕೆ ಪೌರಾಣಿಕ ವಿಚಾರಧಾರಣೆಯೇ ಕಾರಣವಾಗಿದೆ. ವೇದಗಳಲ್ಲಿ ಹೇಳಿದೆ, ದೇವರು ಪ್ರತಿಕ್ಷಣವೂ ನಮ್ಮ ಎಲ್ಲ ಕಾರ್ಯಗಳನ್ನು ಎಲ್ಲ ಆಲೋಚನೆ ಗಮನಿಸುತ್ತಿದೆ. ಸರ್ವವ್ಯಾಪಕ ನಿರಾಕಾರ ಶಕ್ತಿ, ಸರ್ವಾಂತರ್ಯಾಮಿ ಶಕ್ತಿ. ಅದು ಪ್ರಕೃತಿಯ ಪ್ರತಿಯೊಂದು ಕಣಗಳಲ್ಲೂ ಪ್ರತಿಯೊಂದು ಪರಮಾಣುವಿನಲ್ಲಿಯೂ ದೇವರ ಶಕ್ತಿ ವ್ಯಾಪಕವಾಗಿದೆ ಎಂದು ವೇದಗಳಲ್ಲಿ ಹೇಳಿದೆ. ನೀವು ಯಾವುದಾರ ಒಂದು ಕಲ್ಲನ್ನು ದೇವರೆಂಬ ಶಕ್ತಿಯ ಬದಲಿಗೆ ಪೂಜಿಸುತ್ತಿದ್ದರೆ ದೇವರೆಂಬ ಶಕ್ತಿ ಈ ರೀತಿ ಗಣನೆಗೆ ತೆಗೆದುಕೊಳ್ಳುತ್ತದೆ. ನಾನು ಎಲ್ಲ ಕಡೆ ಇದ್ದೇನೆ, ಈತನ ಶರೀರ ಈತನ ಮನಸ್ಸಿನ ಒಳಗೂ ಇದ್ದೇನೆ, ನನಗೆ ಯಾವುದೇ ರೂಪ ಆಕಾರಗಳಿಲ್ಲ. ಈತ ನನಗೆ ರೂಪ ಆಕಾರಗಳನ್ನು ಕಲ್ಪಿಸಿಕೊಂಡು ನನ್ನ ಬದಲಿಗೆ ಯಾವುದೋ ಕಲ್ಲು ವಿಗ್ರಹವನ್ನು ಪೂಜಿಸುತ್ತಿದ್ದಾನೆ ಎಂದೇ ಗಣನೆಗೆ ತೆಗೆದುಕೊಳ್ಳುತ್ತದೆ. ಏಕೆಂದರೆ ಜಡವಾದ ಕಲ್ಲು ವಿಗ್ರಹ ಅದು ಸೀಮಿತ ಆಕಾರವನ್ನು ಹೊಂದಿದೆ. ದೇವರೆಂಬ ಶಕ್ತಿಯು ಅಸೀಮಿತ ಅಂದರೆ ಅನಂತವಾದ ಶಕ್ತಿಯಾಗಿದೆ. ಎಷ್ಟು ಕೋಟಿ ಮೈಲಿಗಳ ದೂರವಾದರೂ ಇರುವ ಶಕ್ತಿಯಾಗಿದೆ. ದೇವರೆಂಬ ಶಕ್ತಿ ಚೇತನ ಶಕ್ತಿಯಾಗಿದೆ. ಕಲ್ಲು ವಿಗ್ರಹ ಅದು ಜಡ ಆಗಿದೆ. ನೀವು ದೇವರೆಂಬ ಶಕ್ತಿಯನ್ನು ಜಡ ಕಲ್ಲು ವಿಗ್ರಹ ಎಂದು ಕರೆದರೆ ಅದು ದೇವರೆಂಬ ಶಕ್ತಿಗೆ ಅವಮಾನ ಮಾಡಿದಂತೆ ಆಗುತ್ತದೆ. ಆ ಅವಮಾನಕ್ಕೆ ಅದು ಹೇಗೆ ಅವಮಾನ ಎಂದರೆ, ಒಬ್ಬ ಚಕ್ರವರ್ತಿಯನ್ನು ಭಿಕ್ಷುಕ ಎಂದು ಕರೆದರೆ ಹೇಗೆ ಅವಮಾನವೋ ಹಾಗೆ ಅಸಂಖ್ಯ ಕೋಟಿ ಸೂರ್ಯಗಳನ್ನು ಅಸಂಖ್ಯ ಕೋಟಿ ಭೂಮಿಗಳನ್ನು ಸೃಷ್ಟಿ ಮಾಡಿ ನಿಯಂತ್ರಣ ಮಾಡುತ್ತಿರುವ ಆ ಅನಂತ ಶಕ್ತಿ ಚೇತನ ಶಕ್ತಿಯನ್ನು ಒಂದು ಕಲ್ಲು ವಿಗ್ರಹಕ್ಕೆ ಹೋಲಿಸಿದರೆ ಅದು ದೇವರಿಗೆ ಮಾಡುವ ಅವಮಾನ. ಈ ಪಾಪ ಕಾರ್ಯಕ್ಕೆ ಮುಂದೆ ನಿಮಗೆ ಜೀವಾತ್ಮಗಳಾದ ನಿಮಗೆ ಮನುಷ್ಯ ಶರೀರಗಳು ಸಿಕ್ಕುವುದಿಲ್ಲ, ಪ್ರಾಣಿ ಪಕ್ಷಿ ಇತ್ಯಾದಿ ಶರೀರಗಳು ಸಿಗುತ್ತವೆ. ಇದನ್ನು ವೇದಗಳಲ್ಲಿ ಯಜುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಯಾರು ಜಡದ ಉಪಾಸನೆ ಮಾಡುತ್ತಾರೋ ಅವರ ಬುದ್ಧಿಯು ಜಡವಾಗಿ ಅವರು ಅಂಧಕಾರಮಯ ಶರೀರಗಳನ್ನು ಅಂದರೆ ಪ್ರಾಣಿ ಪಕ್ಷಿ ಇತ್ಯಾದಿ ಶರೀರಗಳನ್ನು ಪಡೆಯುತ್ತಾರೆ ಎಂದು ವೇದಗಳಲ್ಲಿ ಹೇಳಲಾಗಿದೆ. ಇನ್ನು ಪೌರಾಣಿಕರ ಈ ವಿಚಾರಕ್ಕೆ ಬರೋಣ. ರಾವಣನ ಶರೀರದಲ್ಲಿ ದೇವರೆಂಬ ಶಕ್ತಿ ಇರಲಿಲ್ಲವೇ? ಖಂಡಿತವಾಗಿಯೂ ಇತ್ತು. ಅದು ದೇವರೆಂಬ ಶಕ್ತಿ ರಾವಣನ ಶರೀರದಲ್ಲಿ ಏರುಪೇರು ಮಾಡಿದ್ದರೆ ಆತ ಸಾಯುತ್ತಿದ್ದ. ಆದರೆ ಅದು ದೇವರ ಕೆಲಸವಲ್ಲ. ಒಂದು ಸಮಾಜದಲ್ಲಿ ಒಬ್ಬ ದುಷ್ಟ ಮೆರೆಯುತ್ತಿದ್ದರೆ ಆತನ ನಾಶ ಮಾಡುವುದು ಆ ಸಮಾಜದ ಜನರ ಕರ್ತವ್ಯ ಆಗಿರುತ್ತದೆ. ಆಗಿನ ಕಾಲದಲ್ಲಿ ಶ್ರೀರಾಮನು ಈ ಕೆಲಸವನ್ನು ಮಾಡಿದನು. ಶ್ರೀರಾಮನು ನಮ್ಮಂತೆ ಮನುಷ್ಯನು ಆಗಿದ್ದನು. ಆದರೆ ಎಲ್ಲ ರೀತಿಯ ಯೌಗಿಕ ವಿದ್ಯೆಗಳನ್ನು ಕಲಿತಿದ್ದ ಕಾರಣ ಮಹಾನ್ ಯೋಗಿಯಾಗಿದ್ದ. 4 ವೇದಗಳನ್ನು ಅಧ್ಯಯನ ಮಾಡಿದ್ದ. ಶ್ರೀರಾಮನಿಂದ ಸಹೋದರ ಪ್ರೇಮ, ಪ್ರಜೆಗಳನ್ನು ಮಕ್ಕಳಂತೆ ಪರಿಪಾಲನೆ ಮಾಡುವುದು, ನ್ಯಾಯ ಆಚರಣೆ,
ಶತ್ರುಗಳ ಸಂಹಾರ ಮೊದಲಾದ ಗುಣಗಳನ್ನು ಕಳೆಯುವುದೇ ಶ್ರೀರಾಮನಿಗೆ ಪೂಜೆ ಮಾಡಿದ ಶ್ರೀರಾಮನಿಗೆ ಗೌರವ ಕೊಟ್ಟಂಗೆ. ಪೂಜೆ ಪದದ ಅರ್ಥ ಗೌರವ ಸಲ್ಲಿಸುವುದು ಎಂದು ಅರ್ಥ. ಅದನ್ನು ಬಿಟ್ಟು ಶ್ರೀರಾಮನ ವಿಗ್ರಹವನ್ನು ಪೂಜಿಸುವುದರಿಂದ ಏನು ಪ್ರಯೋಜನವಿಲ್ಲ. ಶ್ರೀಕೃಷ್ಣನು ಸಹ ಮಹಾನ್ ಯೋಗಿಯಾಗಿದ್ದ, ಗಾಳಿಯಲ್ಲಿ ಹಾರುತ್ತಿದ್ದ, ಎಲ್ಲ ಕಡೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಮಾಯ ಆಗುತ್ತಿದ್ದ. ಈ ರೀತಿ ಎಲ್ಲ ರೀತಿಯ ಯೌಗಿಕ ವಿದ್ಯೆಗಳನ್ನು ಕಲಿತಿದ್ದ. ಅವನಿಗೆ ಶ್ರೀಕೃಷ್ಣನಿಗೆ ಭೂಮಿಯಲ್ಲಿದ್ದ ಎಲ್ಲ ದುಷ್ಟರು ಎದುರುತ್ತಿದ್ದರು. ಆ ಶ್ರೀಕೃಷ್ಣನು ಕಂಸನ ಸಂಹಾರ ಮಾಡಿದ. ಕಂಸನ ಶರೀರದಲ್ಲಿ ದೇವರೆಂಬ ಶಕ್ತಿ ಇರಲಿಲ್ಲವೇ? ಖಂಡಿತವಾಗಿಯೂ ಇತ್ತು. ಅವನ ಶರೀರದಲ್ಲಿ, ಕಂಸನ ಶರೀರದಲ್ಲಿ ಏರುಪೇರು ಮಾಡಿದ್ದರೆ ಆತ ಸಾಯ್ತಿದ್ದ. ಆದರೆ ಅದು ದೇವರ ಕೆಲಸ ಅಲ್ಲ. ಒಂದು ಸಮಾಜದಲ್ಲಿ ದುಷ್ಟರು ಮೆರೆಯುತ್ತಿದ್ದರೆ ಆ ದುಷ್ಟರ ನಾಶ ಮಾಡುವುದು ಸಮಾಜದ ಜನರ ಕೆಲಸ ಆಗಿರುತ್ತದೆ. ಆಗಿನ ಕಾಲದಲ್ಲಿ ಶ್ರೀಕೃಷ್ಣ ಆ ಕೆಲಸ ಮಾಡಿದ, ಕಂಸನ ಸಂಹಾರ ಮಾಡಿದ್ದ. ಒಬ್ಬ ಜೀವಾತ್ಮವು ಎಂದಿಗೂ ಸರ್ವವ್ಯಾಪಕ ನಿರಾಕಾರ ಶಕ್ತಿಯಾದ ದೇವರಿಗೆ ಎಂದಿಗೂ ಸಮ ಆಗಲು ಸಾಧ್ಯವಿಲ್ಲ. ದೇವರೆಂಬ ಶಕ್ತಿಯು ಅಸಂಖ್ಯ ಕೋಟಿ ಸೂರ್ಯಗಳನ್ನು ಅಂದರೆ ನಕ್ಷತ್ರಗಳನ್ನು, ಅಸಂಖ್ಯ ಕೋಟಿ ಭೂಮಿಗಳನ್ನು ಅಂದರೆ ಅಸಂಖ್ಯ ಕೋಟಿ ಗ್ರಹಗಳನ್ನು ಸೃಷ್ಟಿ ಮಾಡಿ ನಿಯಂತ್ರಣ ಮಾಡುತ್ತಿರುವ ಶಕ್ತಿ ಮತ್ತು ಅಸಂಖ್ಯ ಕೋಟಿ ಜೀವಾತ್ಮಗಳಿಗೆ ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಫಲಗಳನ್ನು ನೀಡುತ್ತಿರುವ ಶಕ್ತಿ. ಆ ಕಾರಣ ಯಾವ ಒಂದು ಜೀವಾತ್ಮವು ದೇವರಾಗಲು ಸಾಧ್ಯವಿಲ್ಲ, ದೇವರೆಂಬ ಶಕ್ತಿಗೆ ಸಮ ಆಗಲು ಸಾಧ್ಯವಿಲ್ಲ. ದೇವರೆಂಬ ಶಕ್ತಿಯು ಅವತಾರ ತಾಳುವುದಂತೂ ಅಸಂಭವ. ಏಕೆಂದರೆ ಅವತಾರ ತಾಳುವುದು ಅಂದರೆ ಹುಟ್ಟಬೇಕಾದರೆ ಒಂದು ಕಡೆ ಇದ್ದು ಮತ್ತೊಂದು ಕಡೆ ಇಲ್ಲದೆ ಹೋದರೆ ಮಾತ್ರ ಅವತಾರವನ್ನು ತಾಳಲು, ಹುಟ್ಟನ್ನು ಪಡೆಯಲು ಸಾಧ್ಯ. ದೇವರೆಂಬ ಶಕ್ತಿ ಒಂದು ಕಡೆ ಹುಟ್ಟನ್ನು ಪಡೆಯಿತು, ಅವತಾರವನ್ನು ತಾಳಿತು ಎಂದರೆ ಅರ್ಥ ಆ ಸ್ಥಳದಲ್ಲಿ ದೇವರೆಂಬ ಶಕ್ತಿ ಇರಲಿಲ್ಲ ಎಂದು ಹೇಳಬೇಕಾಗುತ್ತದೆ. ಆದರೆ ದೇವರೆಂಬ ಶಕ್ತಿ ಇಲ್ಲದೇ ಇರುವ ಸ್ಥಳ ಯಾವುದೂ ಇಲ್ಲ. ಆ ಕಾರಣದಿಂದ ದೇವರೆಂಬ ಶಕ್ತಿಯು ಜನ್ಮ ತಾಳುವುದು, ಅವತಾರ ತಾಳುವುದು ಇವೆಲ್ಲವೂ ಅಸಂಭವ. ತಾಳುವ ಅವಶ್ಯಕತೆಯೂ ಇಲ್ಲ. ಬೇಕಾದರೆ ದೇವರೆಂಬ ಶಕ್ತಿ ದುಷ್ಟರ ಸಂಹಾರ ಮಾಡಬೇಕಾದರೆ ಅವರ ಶರೀರಗಳಲ್ಲೇ ಏರುಪೇರನ್ನು ಮಾಡಿ ನಾಶ ಮಾಡಬಹುದು. ಆದರೆ ಅದು ದುಷ್ಟರ ಸಂಹಾರ ನಾಶ ಮಾಡುವುದು ದೇವರ ಕೆಲಸ ಅಲ್ಲ, ಈ ಸಮಾಜದ ಜನರ ಕೆಲಸ ಆಗಿರುತ್ತದೆ. ಯಾವಾಗ ಈ ಭೂಮಿಯಲ್ಲಿ 100ಕ್ಕೆ 100 ಅಧರ್ಮಿಗಳಾಗುತ್ತಾರೋ ಆಗ ದೇವರೆಂಬ ಶಕ್ತಿಯು ಭೂಕಂಪ, ಪ್ರವಾಹ, ಚಂಡಮಾರುತ, ಅತಿವೃಷ್ಟಿ ಮೊದಲಾದ ಪ್ರಕೃತಿ ವಿಕೋಪಗಳನ್ನು ಉಂಟು ಮಾಡಿ ಪ್ರಳಯವನ್ನು ಉಂಟು ಮಾಡುತ್ತದೆ. ಈಗಲೂ ಭೂಮಿಯ ಮೇಲೆ 10% ಧರ್ಮಾತ್ಮರು ಇರುವ ಕಾರಣ ದೇವರೆಂಬ ಶಕ್ತಿಯು ಪ್ರಳಯವನ್ನು ಮಾಡಿಲ್ಲ. ಈ ರೀತಿ ಸರ್ವವ್ಯಾಪಕ ನಿರಾಕಾರ ಶಕ್ತಿಯ ಬಗ್ಗೆ ಜನರಿಗೆ ಸರಿಯಾದ ಜ್ಞಾನ ಇಲ್ಲದೇ ಇರುವ ಕಾರಣ ಈಗಿನ ಕಾಲದಲ್ಲಿ ಅಪರಾಧ ಪ್ರವೃತ್ತಿಗಳು ಹೆಚ್ಚುತ್ತಲೇ ಇವೆ. ನಾವು ವೇದಗಳಲ್ಲಿ ಹೇಳಿರುವ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ವೇದಗಳಲ್ಲಿ ಹೇಳಿದೆ, ಮನುಷ್ಯ, ಕೋಳಿ, ಕುರಿ, ಹಸು ಎಲ್ಲ ಪ್ರಾಣಿಗಳು ದೇವರ ದೃಷ್ಟಿಯಲ್ಲಿ ಮಕ್ಕಳಿದ್ದ ಹಾಗೆ. ನೀವು ನಿಮ್ಮ ಕೆಟ್ಟ ಹೆಣವನ್ನು ತಿನ್ನುವ ಚಪಲಕ್ಕಾಗಿ ಪ್ರಾಣಿಗಳನ್ನು ಕೊಂದರೆ ದೇವರ ಮಕ್ಕಳನ್ನು ಕೊಂದ ಹಾಗೆ. ಆ ಪಾಪಕ್ಕೆ ದೇವರೆಂಬ ಸರ್ವವ್ಯಾಪಕ ನಿರಾಕಾರ ಶಕ್ತಿಯಾದ ದೇವರು ನಿಮಗೆ ಕಾಯಿಲೆಗಳ ರೂಪದಲ್ಲಿ ಶಿಕ್ಷೆಯನ್ನು ನೀಡುತ್ತದೆ, ಅಪಘಾತಗಳ ರೂಪದಲ್ಲಿ ಶಿಕ್ಷೆ ನೀಡುತ್ತದೆ. ಇಲ್ಲವಾದರೆ ಜೀವಾತ್ಮಗಳಾದ ನಿಮಗೆ ಮುಂದೆ ಮನುಷ್ಯ ಶರೀರಗಳನ್ನು ನೀಡುವುದಿಲ್ಲ, ಪಶು, ಪಕ್ಷಿ, ಕೀಟ ಇತ್ಯಾದಿ ಶರೀರಗಳನ್ನು ನೀಡುತ್ತದೆ. ಈಗ ನಾನು ನಿಮಗೆ ಕಾಣಿಸುತ್ತಿರುವೆ ಎಂದರೆ ಅರ್ಥ ನನ್ನ ಶರೀರವು ನಿಮಗೆ ಕಾಣಿಸುತ್ತಿದೆ. ಶರೀರದ ಒಳಗೆ ಇರುವ ಜೀವಾತ್ಮವಾದ ನನ್ನನ್ನು ನೀವು ನೋಡಲು ಸಾಧ್ಯವಿಲ್ಲ. ಜೀವಾತ್ಮವು ಪರಮಾಣು, ಎಲೆಕ್ಟ್ರಾನು, ನ್ಯೂಟ್ರಾನ್, ಪ್ರೋಟಾನ್ಗಳಿಗಿಂತ ಅತ್ಯಂತ ಸೂಕ್ಷ್ಮವಾದ ಚೇತನ ಶಕ್ತಿ. ಅದನ್ನು ಯಾವುದೇ ಸೂಕ್ಷ್ಮದರ್ಶಕದಿಂದ ನೋಡಲು ಸಾಧ್ಯವಿಲ್ಲ. ಜೀವಾತ್ಮವು ಶರೀರವನ್ನು ತ್ಯಜಿಸಿದ ಮೇಲೆ ಸರ್ವವ್ಯಾಪಕ ನಿರಾಕಾರ ಶಕ್ತಿಯಾದ ಎಲ್ಲ ಕಡೆ ಇರುವ ದೇವರೆಂಬ ಶಕ್ತಿಯ ಜೀವಾತ್ಮವು ಶರೀರವನ್ನು ತ್ಯಜಿಸಿದ ಕೂಡಲೇ ಎಲ್ಲ ಕಡೆ ಇರುವ ದೇವರೆಂಬ ಶಕ್ತಿಯ ನಿಯಂತ್ರಣಕ್ಕೆ ಒಳಪಡುತ್ತದೆ ಮತ್ತು ತನ್ನ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಶರೀರ, ಪ್ರಾಣಿ ಶರೀರ, ಪಕ್ಷಿ ಶರೀರ ಇತ್ಯಾದಿ ಶರೀರಗಳನ್ನು ಪಡೆಯುತ್ತದೆ. ಜೀವಾತ್ಮವು ಶರೀರವನ್ನು ತ್ಯಜಿಸಿದ 1 ನಿಮಿಷದ ಒಳಗೆ ಅದು ತನ್ನ ಮುಂದಿನ ತಂದೆಯ ಶರೀರದ ವೀರ್ಯಾಣು ಒಳಗಡೆ ಸೇರಿಕೊಳ್ಳುತ್ತದೆ. ಯಾವಾಗ ವೀರ್ಯಾಣು ಮತ್ತು ಅಂಡಾಣು ಸೇರುತ್ತದೋ ಆಗ ಭ್ರೂಣದ ರಚನೆಯಾಗುತ್ತದೆ. ಆಗ ಜೀವಾತ್ಮವು ಭ್ರೂಣವನ್ನು ಪ್ರವೇಶ ಮಾಡುತ್ತದೆ. ಮುಂದೆ ಭ್ರೂಣವು ವಿಕಾಸವಾಗಿ
ವಾಗುತ್ತದೆ. ಈ ರೀತಿ ಜೀವಾತ್ಮವು ಶರೀರವನ್ನು ತ್ಯಜಿಸಿದ 1 ನಿಮಿಷದ ಒಳಗೆ ತನ್ನ ಮುಂದಿನ ತಂದೆಯ ಶರೀರವನ್ನು ಪ್ರವೇಶ ಮಾಡುತ್ತದೆ. ಮನುಷ್ಯ ಶರೀರ ಆಗಿದ್ದರೆ ಮನುಷ್ಯ ತಂದೆಯ ಶರೀರದ ವೀರ್ಯಾಣುಗಳೊಳಗಡೆ ಸೇರಿಕೊಳ್ಳುತ್ತದೆ. ಪ್ರಾಣಿ ಶರೀರ ಆಗಿದ್ದರೆ ಪ್ರಾಣಿ ಶರೀರದ ತಂದೆಯ ವೀರ್ಯಾಣುಗಳೊಳಗಡೆ ಸೇರಿಕೊಳ್ಳುತ್ತದೆ. ಆ ಕಾರಣ ದೆವ್ವಭೂತಗಳ ಪ್ರಶ್ನೆ ಉದ್ಭವಿಸುವುದಿಲ್ಲ. ದೆವ್ವಭೂತಗಳೆಲ್ಲವೂ ಮಾನವ ನಿರ್ಮಿತ ಕಥೆಗಳು, ಕಲ್ಪನೆಗಳು, ನಾಟಕಗಳು ಅಷ್ಟೇ ಆಗಿವೆ. ನಮ್ಮ ವಿಜ್ಞಾನಿಗಳು ಹೇಳುತ್ತಾರೆ, ನೀವು ಒಬ್ಬರೇ ಕತ್ತಲೆಯಲ್ಲಿ ಕುಂತಿದ್ದಾಗ ನಿಮ್ಮ ಮನಸ್ಸು ಶೂನ್ಯ ಪ್ರಜ್ಞೆಯ ಸ್ಥಿತಿಗೆ ಹೋಗುತ್ತದೆ. ಆಗ ಯಾರೋ ಬಂದು ನಿಮ್ಮನ್ನು ಮುಟ್ಟಿದ ಹಾಗೆ, ಮಾತನಾಡಿಸಿದ ಹಾಗೆ, ಹೊಡೆದ ಹಾಗೆ ಅನುಭವ ಆಗುತ್ತದೆ. ಅದನ್ನೇ ಆ ಶೂನ್ಯ ಪ್ರಜ್ಞೆ ಸ್ಥಿತಿಯಿಂದ ಹೊರಬಂದ ಮೇಲೆ ಅದನ್ನೇ ದೆವ್ವ ಭೂತಗಳೆಂದು ಭ್ರಮಿಸಿಕೊಂಡು ಕಥೆಗಳನ್ನು ಕಟ್ಟಲಾಗಿದೆ. ಮತ್ತು ಕೆಲವೊಂದು ಕಡೆ ಜನರೇ ನಾಟಕವಾಡುತ್ತಿರುತ್ತಾರೆ. ಆ ಸ್ಥಳಗಳಿಗೆ ಖಂಡಿತವಾಗಿಯೂ ಹೋಗಬಾರದು. ಅಲ್ಲಿ ನೀವು ಹೋದರೆ ನಿಮ್ಮನ್ನು ಹೊಡೆದು ಹಾಕಿ ದೆವ್ವವು ಹೊಡೆದು ಹಾಕಿದೆ, ನಾವು ಹೇಳಿದರೂ ಈತ ಅಲ್ಲಿ ಹೋದ, ದೆವ್ವವು ಹೊಡೆದು ಹಾಕಿದೆ ನೋಡಿ ಎಂದು ಹೇಳುತ್ತಾರೆ. ಮತ್ತು ಕೆಲವೊಂದು ಕಡೆ ವೈಜ್ಞಾನಿಕ ಕಾರಣಗಳು ಇರುತ್ತವೆ. ನೀವು ಹಳೆಯ ಬಾವಿಗಳ ಹತ್ತಿರ ಹೋದರೆ ನೈಟ್ರಸ್ ಆಕ್ಸೈಡ್ ಉತ್ಪತ್ತಿಯಾಗುತ್ತಿರುತ್ತದೆ. ಆ ಕಾರಣ ನಿಮ್ಮ ಕತ್ತನ್ನು ಇಸುಕಿದಂತೆ ಆಗುತ್ತದೆ. ಇದಕ್ಕೆ ದೆವ್ವಭೂತಗಳ ಕಥೆಗಳನ್ನು ಕಟ್ಟುತ್ತಾರೆ. ಈ ರೀತಿ ಎಲ್ಲದಕ್ಕೂ ವೈಜ್ಞಾನಿಕ ಕಾರಣಗಳಿವೆ. ದೆವ್ವಭೂತಗಳು ಖಂಡಿತವಾಗಿಯೂ ಇಲ್ಲ. ಯಾಕೆಂದರೆ ಜೀವಾತ್ಮವು ಶರೀರ ತ್ಯಜಿಸಿದ 1 ನಿಮಿಷದ ಒಳಗೆ ತನ್ನ ಮುಂದಿನ ತಂದೆಯ ಶರೀರದ ವೀರ್ಯಾಣುಗಳೊಳಗೆ ಸೇರಿಕೊಳ್ಳುವ ಕಾರಣ ದೆವ್ವಭೂತಗಳ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಈಗ ನಾನು ತಮ್ಮಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಲು ಬಯಸುತ್ತೇನೆ. ವೇದಗಳಲ್ಲಿ ಎಲ್ಲ ರೀತಿಯ ಭೌತಿಕ ವಿಜ್ಞಾನ, ಅಂದರೆ ರಾಕೆಟ್, ಹಡಗು, ವಿಮಾನ ತಯಾರಿಸುವುದು, ಕೃಷಿ ಮಾಡುವಿಕೆ, ಎಲ್ಲ ರೀತಿಯ ಭೌತಿಕ ವಿಜ್ಞಾನವಿದೆ. ವೇದಗಳನ್ನು ಅಧ್ಯಯನ ಮಾಡಿ ತ್ರೇತಾಯುಗದಲ್ಲಿ ಪುಷ್ಪಕ ವಿಮಾನವನ್ನು ವಿದ್ಯುತ್ತಿನಿಂದ ಒದಗಿಸುತ್ತಿದ್ದರು. ಈಗಿನ ಕಾಲದಲ್ಲಿ ವಿಮಾನಗಳನ್ನು ಪೆಟ್ರೋಲ್ ಬಳಸಿ ಓಡಿಸಿ ವಾತಾವರಣವನ್ನು ಮಲಿನ ಮಾಡುತ್ತಾರೆ. ಈ ರೀತಿ ವೇದಗಳಲ್ಲಿ ಎಲ್ಲ ರೀತಿಯ ಭೌತಿಕ ವಿಜ್ಞಾನ ಮತ್ತು ಆತ್ಮ, ಜೀವಾತ್ಮ, ಪರಮಾತ್ಮ ಇವುಗಳ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ, ಆಧ್ಯಾತ್ಮಿಕ ಜ್ಞಾನ ಇದೆ. ಮತ್ತು ವೇದಗಳಲ್ಲಿ ಹೇಳಿದೆ, ಜೀವಾತ್ಮವು ತನ್ನ ಪ್ರತಿಯೊಂದು ಕರ್ಮಕ್ಕೆ ಎಳ್ಳಿನಷ್ಟು ಬಿಡದೆ ಫಲವನ್ನು ಅನುಭವಿಸುತ್ತದೆ. ಸೃಷ್ಟಿಯಲ್ಲಿ ನಾವು ನೋಡುತ್ತೇವೆ, ಬೇರೆ ಜೀವಿಗಳಿಗೆ ದೇವರೆಂಬ ಶಕ್ತಿ, ಬೇರೆ ಜೀವಾತ್ಮಗಳಿಗೆ ದೇವರೆಂಬ ಶಕ್ತಿ, ಪ್ರಾಣಿ, ಪಕ್ಷಿ ಇತ್ಯಾದಿ ಶರೀರಗಳನ್ನು ನೀಡಿದೆ. ನಮಗೆ ಮನುಷ್ಯ ಶರೀರಗಳನ್ನು ನೀಡಿದೆ. ಇದರ ಅರ್ಥ ದೇವರೆಂಬ ಶಕ್ತಿ ಅನ್ಯಾಯ ಮಾಡುತ್ತಿದೆಯೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆ ಜೀವಾತ್ಮಗಳು ಹಿಂದಿನ ಜನ್ಮಗಳಲ್ಲಿ 50% ಹೆಚ್ಚು ಪಾಪವನ್ನು ಮಾಡಿರುವ ಕಾರಣ ಪ್ರಾಣಿ, ಪಕ್ಷಿ ಇತ್ಯಾದಿ ಶರೀರಗಳನ್ನು ಪಡೆದಿವೆ. ನಾವು 50% ಅಥವಾ 50%ಗಿಂತ ಹೆಚ್ಚು ಪುಣ್ಯವನ್ನು ಮಾಡಿರುವ ಕಾರಣ ನಮಗೆ ಮನುಷ್ಯ ಶರೀರ ಸಿಕ್ಕಿದೆ. ಯಾವಾಗ ಜೀವಾತ್ಮದ ಪಾಪ ಪುಣ್ಯವು 50% ಸಮವಿರುತ್ತದೋ ಆಗ ಆ ಜೀವಾತ್ಮವು ಸಾಮಾನ್ಯ ಬಡ ತಂದೆ ತಾಯಿಗಳ ಮಗುವಾಗಿ ಶರೀರವನ್ನು ಪಡೆಯುತ್ತದೆ. ಯಾವಾಗ ಜೀವಾತ್ಮದ ಪುಣ್ಯವು 70% ಮತ್ತು ಪಾಪವು 30% ಇರುತ್ತದೋ ಆಗ ಜೀವಾತ್ಮವು ಶ್ರೀಮಂತ ತಂದೆ ತಾಯಿಗಳ ಮಗುವಾಗಿ ಶರೀರವನ್ನು ಪಡೆಯುತ್ತದೆ. ಜೀವಾತ್ಮದ ಪುಣ್ಯವು 80% ಆ ರೀತಿ ಇದ್ದಾಗ ಅದು ವೈದಿಕ ವಿದ್ವಾಂಸರ ಮಗುವಾಗಿ ಶರೀರವನ್ನು ಪಡೆಯುತ್ತದೆ. ಈ ರೀತಿ ಸೃಷ್ಟಿಯಲ್ಲಿ ಕಾಣುವ ಎಲ್ಲ ಏರುಪೇರುಗಳಿಗೂ ಕಾರ್ಯಕಾರಣ ಸಂಬಂಧ ಇದ್ದೇ ಇದೆ. ಜೀವಾತ್ಮದ ಪಾಪವು 60% ಇದ್ದಾಗ ಪಾಪವು ಹೆಚ್ಚಿರುವ ಕಾರಣ ಅದು ಪ್ರಾಣಿ, ಪಕ್ಷಿ ಇತ್ಯಾದಿ, ಕೀಟ ಇತ್ಯಾದಿ ಶರೀರಗಳನ್ನು ಪಡೆದುಕೊಳ್ಳುತ್ತದೆ. ಆ ಶರೀರಗಳಲ್ಲಿ ಉದಾಹರಣೆಗೆ 60% ಪಾಪ ಇದ್ದಾಗ 60 - 20 ಅಂದರೆ 20% ಪಾಪ ಕಳೆದುಕೊಂಡಾಗ ಅದರ ಪಾಪವು 40% ಆಗುತ್ತದೆ. ಮತ್ತು ಹಿಂದಿನ ಜನ್ಮದಲ್ಲಿ ಇದ್ದ ಪುಣ್ಯ 40%. ಆ ಕಾರಣ ಪಾಪ ಪುಣ್ಯ ಎರಡೂ ಸಮ ಆದ ಕಾರಣ ಮತ್ತೆ ಜೀವಾತ್ಮವು ಮನುಷ್ಯ ಶರೀರವನ್ನು ಪಡೆದುಕೊಳ್ಳುತ್ತದೆ. ಈ ರೀತಿ ಕರ್ಮ ವ್ಯವಸ್ಥೆಯು ಸಂಪೂರ್ಣವಾಗಿ ತರ್ಕಬದ್ಧವಾಗಿದೆ ಮತ್ತು ನ್ಯಾಯಯುತವಾಗಿದೆ. ಈಗ ನಾವು ವಿಜ್ಞಾನಿಗಳಿಗೆ ಅರ್ಥ ಆಗದೇ ಇರೋ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿಯೋಣ. ವಿಜ್ಞಾನಿಗಳು ಹೇಳ್ತಾರೆ, ಹುಟ್ಟಿದ ಮಗುವಿಗೆ ಕ್ಯಾನ್ಸರ್, ಇದಕ್ಕೆ ಕಾರಣ ಏನು ಎಂದು ಗೊತ್ತಾಗುತ್ತಿಲ್ಲ ಎಂದು.
ಅವರಿಗೆ ಆತ್ಮದ ಬಗ್ಗೆ ಜ್ಞಾನ ಇಲ್ಲದೇ ಇರುವುದೇ ಇದಕ್ಕೆ ಕಾರಣ ಆಗಿದೆ. ಈ ಹುಟ್ಟಿದ ಮಗುವಿಗೆ ಕ್ಯಾನ್ಸರ್ ಯಾಕೆ ಬಂದಿತು? ತಂದೆ ತಾಯಿ ಮತ್ತು ಕುಟುಂಬದ ಯಾರಲ್ಲಿಯೂ ಕ್ಯಾನ್ಸರ್ ಕಾಯಿಲೆ ಇಲ್ಲದೆ ಹೋದರೂ ಮಗುವಿಗೆ ಕ್ಯಾನ್ಸರ್ ಕಾಯಿಲೆ ಬರಲು ಕಾರಣ ಏನೆಂದರೆ, ಮಗುವಿನ ಶರೀರದಲ್ಲಿ ಇರುವ ಜೀವಾತ್ಮವು ಹಿಂದಿನ ಜನ್ಮದಲ್ಲಿ ವಿಪರೀತ ಧೂಮಪಾನ ಮಾಡಿ, ಅಂದರೆ ವಿಪರೀತ ಸಿಗರೇಟನ್ನು ಸೇವನೆ ಮಾಡಿ ವಾತಾವರಣವನ್ನು ಗಾಳಿಯನ್ನು ಹಾಳು ಮಾಡಿತ್ತು. ಆ ಪಾಪಕ್ಕೆ ದೇವರೆಂಬ ಶಕ್ತಿ ಶಿಕ್ಷೆಯನ್ನು ನೀಡಿರಲಿಲ್ಲ. ಈ ಜನ್ಮದಲ್ಲಿ ಹುಟ್ಟಿದ ತಕ್ಷಣವೇ ಆ ಜೀವಾತ್ಮಕ್ಕೆ ದೇವರೆಂಬ ಶಕ್ತಿ ಕ್ಯಾನ್ಸರ್ ಕಾಯಿಲೆಯನ್ನು ನೀಡಿ ಶಿಕ್ಷೆಯನ್ನು ನೀಡಿದೆ. ಈ ರೀತಿ ಪ್ರತಿಯೊಂದು ಕರ್ಮಕ್ಕೂ ಎಳ್ಳಿನಷ್ಟು ಬಿಡದೆ ಫಲ ಸಿಗುತ್ತದೆ. ನಾವು ಸಮುದ್ರದ ಕೆಳಗಡೆ ನೋಡುತ್ತೇವೆ, ಸಮುದ್ರದ ಕೆಳಗಡೆ ದೊಡ್ಡ ದೊಡ್ಡ ಪರ್ವತಗಳು, ಹಿಮಾಲಯ ಪರ್ವತವನ್ನು ಮೀರಿಸುವಂಥ ಪರ್ವತಗಳು ಇವೆ. ಅಲ್ಲಿಯೂ ಸಹ ಅಷ್ಟು ಆಳದಲ್ಲಿಯೂ ಸಹ ಆ ಕತ್ತಲೆಯಲ್ಲಿಯೂ ಸಹ ಜೀವಿಗಳು ಇವೆ ಅಂತೆ. ಆ ಜೀವಿಗಳು ಮತ್ಯಾರೂ ಅಲ್ಲ, ಮನುಷ್ಯ ಶರೀರಗಳಲ್ಲಿ ಇದ್ದಾಗ ಭಯೋತ್ಪಾದನೆ ಮಾಡಿ ಉಗ್ರಗಾಮಿಗಳು ಬೇರೆಯವರ ಹತ್ಯೆಯನ್ನು ಮಾಡಿರುತ್ತಾರೆ. ಆ ಉಗ್ರಗಾಮಿಗಳ ಜೀವಾತ್ಮಗಳಿಗೆ ದೇವರೆಂಬ ಶಕ್ತಿಯು ಆ ರೀತಿ ಸಮುದ್ರದ ಕೆಳಗಡೆ ಅತ್ಯಂತ ಕತ್ತಲೆಯಲ್ಲಿ ಶರೀರಗಳನ್ನು ನೀಡಿದೆ. ಈಗ ನಾವು ಯೋಗದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಯೋಗ ಎಂಬುದು ಜೀವನ ಪದ್ಧತಿ. ಯೋಗವು ವೇದಗಳಿಂದ ಪರಿಷ್ಕೃತ ಮಾಡಿ ಸಂಶೋಧನೆ ಮಾಡಿ ಹೊರತೆಗೆಯಲಾಗಿದೆ. ಯೋಗ ಎಂದರೆ ಜೀವನ ಪದ್ಧತಿ. ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ 8 ಅಂಗಗಳಿವೆ. ಯಮ ನಿಯಮ ಅಂದರೆ ಯಮದಲ್ಲಿ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 5 ಅಂಗಗಳು ಬರುತ್ತವೆ. ಮತ್ತು ನಿಯಮದಲ್ಲಿ ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಒಟ್ಟು ಈ ರೀತಿಯೆಲ್ಲ 10 ಅಂಗಗಳು ಇವೆ ಯಮನಿಯಮದಲ್ಲಿ. ಹಿಂದಿನ ಕಾಲದಲ್ಲಿ ಆ ಕಾರಣದಿಂದ ಅಹಿಂಸೆ, ಸತ್ಯಾಚರಣೆ ಮಾಡಿ ದೇವರೆಂಬ ಶಕ್ತಿಯ ಅನುಭವವನ್ನು ಪಡೆಯುತ್ತಿದ್ದರು. ದೇವರೆಂಬ ಶಕ್ತಿಯ ಅನುಭವಕ್ಕೆ ಸಿಗುವಂಥ ಶಕ್ತಿ ಅಂದರೆ, ಈಗ ನಾವು ಸಿಹಿಯನ್ನು ತಿನ್ನುತ್ತೇವೆ, ಅದನ್ನು ತೋರಿಸಲು ಆಗುವುದಿಲ್ಲ, ಅನುಭವಕ್ಕೆ ಸಿಗುತ್ತದೆ. ನಾವು ಕರೆಂಟ್ ಶಾಕ್ ಹೊಡೆದಾಗ ಅನುಭವಕ್ಕೆ ಸಿಗುತ್ತದೆ. ದೇವರೆಂಬ ಶಕ್ತಿಯು ಯಾವ ಇಂದ್ರಿಯಕ್ಕೂ ಸಿಗುವುದಿಲ್ಲ. ಕಣ್ಣಿನಿಂದ ನೋಡಲಾಗುವುದಿಲ್ಲ, ಕಿವಿಯಿಂದ ಕೇಳಲಾಗುವುದಿಲ್ಲ, ಸ್ಪರ್ಶಕ್ಕೂ ಸಿಗುವುದಿಲ್ಲ. ಅದನ್ನು ಜೀವಾತ್ಮವು ಮನಸ್ಸಿನ ಮುಖಾಂತರ ಅನುಭವವನ್ನು ಪಡೆಯುತ್ತದೆ. ಈ ರೀತಿ ದೇವರೆಂಬ ಶಕ್ತಿಯನ್ನು ಹಿಂದಿನ ಕಾಲದಲ್ಲಿ ಧ್ಯಾನ ಅವಸ್ಥೆಯಲ್ಲಿ ದೇವರೆಂಬ ಶಕ್ತಿಯ ಅನುಭವವನ್ನು ಸಮಾಧಿ ಅವಸ್ಥೆಯಲ್ಲಿ ಪಡೆಯುತ್ತಿದ್ದರು. ಧ್ಯಾನದ ಅತ್ಯಂತ ಆಳವಾದ ಸ್ಥಿತಿಯೇ ಸಮಾಧಿ ಎಂದು ಕರೆಯಲಾಗುತ್ತದೆ. ಈ ರೀತಿ ದೇವರೆಂಬ ಶಕ್ತಿಯಿಂದ ಆನಂದವನ್ನು ಸಮಾಧಿ ಅವಸ್ಥೆಯಲ್ಲಿ, ಧ್ಯಾನ ಅವಸ್ಥೆಯಲ್ಲಿ ಪಡೆಯುತ್ತಿದ್ದರು. ಈ ಆನಂದದ ಮುಂದೆ ಒಬ್ಬ ಚಕ್ರವರ್ತಿಯ ಸುಖವು ಏನೇನೂ ಅಲ್ಲ. ಒಬ್ಬ ಚಕ್ರವರ್ತಿಗೆ ಇಡೀ ಭೂಮಿಯೇ ಅವನದಾಗಿರುತ್ತದೆ. ಭೂಮಿಯ ಮೇಲಿನ ಎಲ್ಲ ಸಂಪತ್ತು ಅವನದಾಗಿರುತ್ತದೆ. ದೊಡ್ಡ ಪರಿವಾರ ಇರುತ್ತದೆ. ಅವನ ಸುಖವು ದೇವರಿಂದ ಆನಂದವನ್ನು ಪಡೆಯುತ್ತಿದ್ದರಲ್ಲ ಧ್ಯಾನ ಅವಸ್ಥೆಯಲ್ಲಿ, ಆ ಸುಖಕ್ಕೆ ಹೋಲಿಸಿದರೆ ಏನೇನೂ ಅಲ್ಲ. ಚಕ್ರವರ್ತಿಯ ಸುಖ ಒಂದು ಪಕ್ಷ ಹೋಲಿಕೆ ಮಾಡಿದರೆ ಚಕ್ರವರ್ತಿಯ ಸುಖ ಬಿಂದಿಗೆ ನೀರಿಗೆ ಸಮವಾದರೆ, ದೇವರಿಂದ ಪಡೆಯುತ್ತಿದ್ದ ಆನಂದ, ದೇವರಿಂದ ಧ್ಯಾನ ಅವಸ್ಥೆಯಲ್ಲಿ ಪಡೆಯುತ್ತಿದ್ದ ಆನಂದವು ಸಮುದ್ರ ನೀರಿನಷ್ಟು ಆ ರೀತಿ ಹೋಲಿಕೆ ಮಾಡಿದಂತಾಗುತ್ತದೆ. ಒಂದು ಬಿಂದಿಗೆ ನೀರನ್ನು ಸಮುದ್ರ ನೀರಿಗೆ ಹೋಲಿಕೆ ಮಾಡಿದಂತೆ ಅಷ್ಟೊಂದು ವ್ಯತ್ಯಾಸ ಕಂಡುಬರುತ್ತದೆ. ಆ ಕಾರಣ ಇಂದಿನ ಕಾಲದಲ್ಲಿ ಜನರು ಲೌಕಿಕ ಸುಖದ ಹಿಂದೆ ಓಡುತ್ತಿರಲಿಲ್ಲ, ಹಣ, ಐಶ್ವರ್ಯ ಇವುಗಳ ಹಿಂದೆ ಓಡುತ್ತಿರಲಿಲ್ಲ. ದೇವರೆಂಬ ಶಕ್ತಿಯಿಂದ ನೇರವಾಗಿ ಆನಂದವನ್ನು ಪಡೆಯುತ್ತಿದ್ದರು. ಆ ಜೀವನ ಪದ್ಧತಿಯೇ ಯೋಗ. ಯೋಗ ಅಂದರೆ ಬರೀ ಆಸನ ಮಾಡುವುದಲ್ಲ, ಎಲ್ಲ ಯಮ ನಿಯಮ, 3ನೇ ಅಂಗವಾದ ಆಸನ, ಪ್ರಾಣಾಯಾಮ ಎಲ್ಲ 7 ಅಂಗಗಳನ್ನು ಪರಿಪಾಲನೆ ಮಾಡಿದಾಗ ಕಟ್ಟ ಕಡೆಗೆ ಧ್ಯಾನದ ನಂತರ ಸಮಾಧಿ ಅವಸ್ಥೆ, ಧ್ಯಾನದ ತುದಿ ಸಮಾಧಿ ಅವಸ್ಥೆಯಲ್ಲಿ ದೇವರ ಅನುಭವ ಆಗುತ್ತದೆ.
ಆಗ ಸಿಗುವ ಆನಂದವನ್ನು ಯಾವ ಶಬ್ದಗಳಲ್ಲಿ ವರ್ಣಿಸಲು ಆಗುವುದಿಲ್ಲ. ಅದೇ ಜೀವನದ ಸಾರ್ಥಕತೆ ಆಗುವುದು. ಆಗಲೇ ಜೀವಾತ್ಮವು ಮನುಷ್ಯ ಶರೀರ ಪಡೆದ ಸಾರ್ಥಕತೆ ಆಗುವುದು. ಈ ರೀತಿ ನಾನು ತಮ್ಮಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದೇನೆ. ಇನ್ನು ಜೀವಾತ್ಮನ ಬಗ್ಗೆ ಹೇಳುವುದಾದರೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಈಗ ರಾಕೇಶ್ ಅನ್ನೋನು ತೀರಿಕೊಳ್ಳುತ್ತಾನೆ ಎಂದು ಇಟ್ಟುಕೊಳ್ಳೋಣ. ಆಗ ರಾಕೇಶನ ಶರೀರವನ್ನು ತೋರಿಸಿ ಹೇಳಬಹುದು, ರಾಕೇಶ ಇಲ್ಲೇ ಇದ್ದಾನಲ್ಲ, ಎಲ್ಲಿ ಹೋದ ಎಂದು ಕೇಳಬಹುದು. ಅದರ ಅರ್ಥ ಇಷ್ಟು ದಿವಸ ಆ ಶರೀರದಲ್ಲಿ ಒಂದು ಚೇತನ ಶಕ್ತಿ ಇತ್ತು. ಆ ಚೇತನ ಶಕ್ತಿಯ ಕಾರಣದಿಂದ ಆ ಶರೀರ ನಡೆಯುತ್ತಿತ್ತು, ಮಾತನಾಡುತ್ತಿತ್ತು, ಕೆಲಸ ಮಾಡುತ್ತಿತ್ತು. ಆ ಶರೀರದಿಂದ ಚೇತನ ಶಕ್ತಿ ಹೋದ ಮೇಲೆ ಆ ಶರೀರ ಪ್ರಕೃತಿಯಿಂದ ಬಂದಿದ್ದು ಪ್ರಕೃತಿಗೆ ಹಿಂದಿರುಗುತ್ತದೆ. ಪಂಚಭೂತಗಳಿಂದ ನಿರ್ಮಿತವಾಗಿರುವ ಶರೀರ ಪಂಚಭೂತಗಳಿಗೆ ಹಿಂದಿರುಗುತ್ತದೆ. ಆದರೆ ಆ ಶರೀರದಲ್ಲಿದ್ದ ಶಕ್ತಿ ಅದಕ್ಕೆ ಸಾವಿಲ್ಲ. ಅದುವೇ ಜೀವಾತ್ಮ. ಅದು ತನ್ನ ಕರ್ಮಾನುಸಾರ ಮುಂದಿನ ಶರೀರಗಳನ್ನು, ಅಂದರೆ ಮನುಷ್ಯ, ಪ್ರಾಣಿ, ಪಕ್ಷಿ ಇತ್ಯಾದಿ ಶರೀರಗಳನ್ನು ಪಡೆದುಕೊಳ್ಳುತ್ತದೆ. ಈ ರೀತಿ ಸೃಷ್ಟಿಯಲ್ಲಿ ಕೋಟ್ಯಾಂತರ ಜೀವಾತ್ಮಗಳು ಇವೆ. ನಾವು ಆಕಾಶದಲ್ಲಿ ನೋಡುವ ಕೋಟ್ಯಾಂತರ ಸೂರ್ಯಗಳು ಅಂದರೆ ಅಲ್ಲಿ ಅದರ ಸುತ್ತಲೂ ಕೋಟ್ಯಾಂತರ ಭೂಮಿಗಳಿವೆ. ಈಗಲೂ ಸಹ ಎಷ್ಟೋ ಕೋಟ್ಯಾಂತರ ಭೂಮಿಗಳಲ್ಲಿ ಜನರು ವೇದಗಳನ್ನು ಅನುಸರಿಸುತ್ತಾರೆ. ವೇದಗಳ ಪ್ರಕಾರ ದಿನ ಬೆಳಿಗ್ಗೆ ಸಂಜೆ ಹೋಮ ಹವನಗಳನ್ನು ಮಾಡುತ್ತಾರೆ. ಅಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದಾಗಲಿ ಮಾಡುವುದಿಲ್ಲ, ಮಾಂಸಾಹಾರದ ಸೇವನೆ ಮಾಡುವುದಿಲ್ಲ, ಜಡ ವಿಗ್ರಹಗಳ ಪೂಜೆ ಮಾಡುವುದಿಲ್ಲ. ಅಲ್ಲಿ ವಾತಾವರಣವನ್ನು ಮಲಿನಗೊಳಿಸುವುದಿಲ್ಲ. ಈ ರೀತಿ ಪೆಟ್ರೋಲ್, ಡೀಸೆಲ್ ವಾಹನಗಳನ್ನು ಓಡಿಸಿ ವಾತಾವರಣವನ್ನು ಮಲಿನಗೊಳಿಸುವುದಿಲ್ಲ. ಬದಲಾಗಿ ವಿದ್ಯುತ್ತಿನಿಂದ ಚಲಿಸುವ ವಾಹನಗಳನ್ನು ಬಳಸುತ್ತಾರೆ. ಆ ಥರದ ಭೂಮಿಗಳನ್ನು ಸ್ವರ್ಗ ಎಂದು ಹೇಳಬಹುದು. ನೀವು ಅತ್ಯಂತ ಪುಣ್ಯವನ್ನು ಜಾಸ್ತಿ, ಅಂದರೆ 90% ಪುಣ್ಯ ಆ ರೀತಿ ಮಾಡಿದಾಗ, ಪುಣ್ಯದ ಕಾರ್ಯಗಳನ್ನು ಮಾಡಿದಾಗ ಮತ್ತು ಆ ಅತ್ಯಂತ ಪ್ರಬಲವಾದ ಇಚ್ಛೆ ಇದ್ದರೆ ಮುಂದೆ ಆ ಥರದ ಭೂಮಿಗಳಲ್ಲಿ ಜನ್ಮ ಸಿಗುತ್ತದೆ. ನಾನು ಇದುವರೆಗೂ ಕೆಲವೊಂದು ವಿಷಯಗಳನ್ನು ತಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳನ್ನು ಹಂಚಿಕೊಳ್ಳ ಬಯಸುತ್ತೇನೆ. ನಮಸ್ಕಾರ, ನಮಸ್ತೆ.